ಇದು ನೆರವಳೆ ಸೊಪ್ಪಿನ ಗಿಡ, ನೆರವಳೆ ಅಂತ ಹೇಳ್ತಾರೆ. ತುಂಬ ಪರಿಮಳ ಇದರದ್ದು. ದೋಸೆ ಅಂತೂ ಅಷ್ಟೂ ಪರಿಮಳ ರುಚಿಯಾಗಿ ಆಗ್ತದೆ. ಎಷ್ಟು ಎಲೆಗಳಾಗಿವೆ, ತುಂಬ ಎಲೆ ಆಗುತ್ತೆ ಇದರಲ್ಲಿ, ತುಂಬ ಪರಿಮಳ. 1/4 kg ರೈಸು, ಸೋನಾ ಮಸೂರಿ ಅಥವಾ ದೋಸೆ ಹಿಟ್ಟಿನ ಅಕ್ಕಿ, ಒಂದು 50-60 ಗ್ರಾಮ್ ಅಷ್ಟು ನೆರವಳೆ ಸೊಪ್ಪು. ಇದು ವಾಶ್ ಮಾಡಿ ಆಗಿದೆ, ಮಿಕ್ಸರಿಗೆ ಹಾಕ್ತೇನೆ. ಸೊಪ್ಪನ್ನು ಕ್ಲೀನ್ ಮಾಡಿ ಹೀಗೆ ಇದರದ್ದು ದಂಟೆಲ್ಲ ತೆಗಿಬೇಕು. ದಂಟು ತೆಗೆದು ಕ್ಲೀನ್ ಮಾಡಿ ಇದನ್ನೀಗ ವಾಶ್ ಮಾಡಿದ್ದೇನೆ. ವಾಶ್ ಮಾಡಿ ಈಗ ಮಿಕ್ಸರಿಗೆ ಹಾಕ್ತೇನೆ. ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ, ಅದನ್ನು ಹಾಕುವ. ಬೆಲ್ಲ ಸಹ ಒಂದು 100 ಗ್ರಾಮ್ ಅಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಇದನ್ನು ಶ್ರಾವಣ ಮಾಸದಲ್ಲಿ ಮಠಾಧೀಶರು ತುಂಬ ಯೂಸ್ ಮಾಡ್ತಾರೆ. ತುಂಬ ಈ ಥರ ದೋಸೆ ಎಲ್ಲ ಮಾಡಿ ತಿಂತಾರೆ. ಚಾತುರ್ಮಾಸ ಇರುವಾಗ ಎಲ್ಲರೂ ತಿಂತಾರೆ. ಗ್ರೈಂಡ್ ಮಾಡಲಿಕ್ಕೆ ನೀರು ಹಾಕುವ ಬೇಕಾದಷ್ಟು. ಹಿಟ್ಟು ರೆಡಿಯಾಗಿದೆ ನೋಡಿ, ಫುಲ್ಲು ಗ್ರೀನ್ ಕಾಣಿಸ್ತದೆ, ಈ ಥರ ಗ್ರೀನ್ ಕಾಣಿಸ್ತದೆ. ಇದನ್ನು ನಾವೀಗ ಟೋಪಿಗೆ ಹಾಕೊಳ್ಳುವ. ಬ್ಯಾಟಲ್ ರೆಡಿಯಾಗಿದೆ, ರೆಡಿ ಉಂಟು ನೋಡಿ. ಹೀಗೆ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ಫ್ರೈಂಗ್ ಪ್ಯಾನ್ ಇಟ್ಟಿದ್ದೇನೆ, ಸ್ವಲ್ಪ ತುಪ್ಪ ಹಚ್ಚಲಿಕ್ಕೆ ತುಪ್ಪ ತಗೊಂಡಿದ್ದೇನೆ. ಈಗ ದೋಸೆ ಮಾಡುವ. ದೋಸೆ ನೀರು ಆವಿ ಆಗ್ತದೆ. ಆವಿಯಾದ ನೀರು ಕೆಳಗೆ ಬಿದ್ದಾಗ ಚುರ್ರ ಅಂತ ಶಬ್ದ ಆಗುತ್ತೆ, ಆವಾಗ ದೋಸೆ ಬೆಂತಂತ. ನೆರವಳೆ ಸೊಪ್ಪಿನಲ್ಲಿ ಆಯುರ್ವೇದಿಕ್ ಅಂಶ ಮತ್ತು ಔಷಧೀಯ ಗುಣ ಇರುವುದರಿಂದ ಚಾತುರ್ಮಾಸ್ಯದಲ್ಲಿ ಬ್ರಾಹ್ಮಿನ್ಸ್ ಅವರು, ಮಠಾಧೀಶರು ತುಂಬ ಯೂಸ್ ಮಾಡ್ತಾರೆ. ಮತ್ತು ಕ್ರಿಶ್ಚಿಯನ್ಸ್ ಫ್ಯಾಮಿಲಿಯವರು ತುಂಬ ಯೂಸ್ ಮಾಡ್ತಾರೆ. ಉಳಿದ ವರ್ಗದವರು ನಾನು ಕೇಳಿದ ಪ್ರಕಾರ ಸ್ವಲ್ಪ ಕಡಿಮೆ, ಅವರಿಗೆ ಗೊತ್ತಿಲ್ಲ ಅಂತ ಅನಿಸ್ತದೆ. ಗೊತ್ತಾದ ಮೇಲೆ ಅವರು ಯೂಸ್ ಮಾಡ್ತಾರೆ. ಈ ದೋಸೆಯ ಪರಿಮಳ 10 ಮನೆಯಷ್ಟು ದೂರ ಬರುತ್ತೆ ನೋಡಿ, ಎಷ್ಟೊಂದು ಪರಿಮಳ ಇರುತ್ತೆ ದೋಸೆ. ಸೇಮ್ ನೀರು ದೋಸೆ ಮಾಡಿದ ಥರನೇ ಮಾಡಿ. ದೋಸೆ ಕಲರ್ ಹಸಿರಾಗಿರುತ್ತೆ. ಒಂದು 1/4 kgಯಲ್ಲಿ ಎಷ್ಟು ದೋಸೆ ಆಗಿದೆ, ಒಂದು 10-15 ದೋಸೆಗಳಾಗ್ತವೆ ಆರಾಮದಲ್ಲಿ. ಒಂದು ಚಿಕ್ಕ ಫ್ಯಾಮಿಲಿ ಆರಾಮದಲ್ಲಿ ಇಷ್ಟು ಮಾಡಿ ತಿನ್ಬೋದು. ಜಾಸ್ತಿ ಬೇಕಾದವರು ಜಾಸ್ತಿ ಸೊಪ್ಪು ಹಾಕಿ, ಅಕ್ಕಿ ಸಹ ಜಾಸ್ತಿ ಹಾಕಿ ಮಾಡಿದ್ರಾಯ್ತು. ಇದು ಘಮ 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 ಪರಿಮಳ ಬರುತ್ತೆ. ಒಂದು 10 ಮನೆಗೂ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮನೆಯಲ್ಲಿ ಏನು ತಿಂಡಿ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತು ಹೆಲ್ತಿ, ತುಂಬ ಹೆಲ್ದಿ, ತುಂಬ ಆಯುರ್ವೇದಿಕ್ ಬೆನಿಫಿಟ್ ಇದೆ ಇದರಲ್ಲಿ. ನೀವು ಮಾಡಿ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಮಾಡಿ ತಿನ್ನಲಿ. ಯಾರದನ್ನು, ಯಾಕಂದರೆ ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ, ಏನಂತಲೇ ಗೊತ್ತಿಲ್ಲ. ನೆರವಳೆ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಗಿಡದ ಫೋಟೋವನ್ನು ಹಾಕ್ತಾ ಇದ್ದೇನೆ, ನೀವು ಗಿಡದ ಪರಿಚಯ ಮಾಡ್ಕೊಳ್ಬೋದು. ತುಂಬ ಕಡೆಯಲ್ಲಿ ಇದೆ. ಇದನ್ನು ನೀವು ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಗಿಡಗಳನ್ನು ನಡಿ, ಮತ್ತು ದಿನ ಯಾವತ್ತು ಬೇಕಾದರೂ ಮಾಡಿ ತಿನ್ಬೋದು.